ಏನೊಂದು 18 ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು 6 ತಿಂಗಳ ಕಾಲ ಸಸ್ಪೆನ್ಷನನ್ನು ಏನು ಸದನದಿಂದ ಏನು ಸಭಾಧ್ಯಕ್ಷರು ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ, ಆ ಒಂದು ವಿಚಾರದ ಹಿನ್ನೆಲೆಯಲ್ಲಿ ನಾವು 18 ಜನ ಶಾಸಕರು ಈ ಒಂದು ವಿಚಾರದಲ್ಲಿ ಚರ್ಚೆನ ಮಾಡಿ ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಸಭೆಯನ್ನು ಮಾಡಿದ್ದೀವಿ. ಇದರ ಹಿನ್ನೆಲೆಯಲ್ಲಿ ಏನು ಕಳೆದ ಸದನದಲ್ಲಿ 18 ಜನನ್ನ ನಮ್ಮನ್ನು 348ರ ಅಡಿಯಲ್ಲಿ ನಮ್ಮನ್ನು ಸಸ್ಪೆಂಡ್ ಮಾಡೋಂಥದ್ದಾಗಿದೆ. ಅದರ ಪ್ರಕಾರ 348ರ ಪ್ರಕಾರ ರೂಲಿನ ಪ್ರಕಾರ ನಮ್ಮನ್ನು ಒಂದು ದಿನ ನಮ್ಮನ್ನು ನೇಮಿಸ್ಬೋದಿತ್ತು, ನಮ್ಮ ಹೆಸರನ್ನು ನೇಮಿಸಿ ವಾರ್ನಿಂಗ್ ಕೊಡ್ಬೋದಿತ್ತು, ಅಥವಾ ಒಂದು ದಿನ ಕಾಲಕ್ಕೆ ನಮ್ಮನ್ನು ಸಸ್ಪೆಂಡ್ ಮಾಡ್ಬೋದು. ಹೆಚ್ಚು ಅಂದರೆ ಆ ಸದನದ ಅವಧಿಗೆ ಮಾತ್ರ ನಮ್ಮನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ. 348ರ ಪ್ರಕಾರ ಬರೀ ಆ ಸೆಷನಿಗೆ ಮಾತ್ರ ನಮ್ಮನ್ನು ಅತಿ ಹೆಚ್ಚಿನ ಶಿಕ್ಷೆ ಅಂದರೆ ಆ ಒಂದು ಸೆಷನಿಗೆ ಮಾತ್ರ, ಆ ಅವಧಿ ಸೆಷನಿಗೆ ಮಾತ್ರ ನಮ್ಮನ್ನು ಮಾಡಲಿಕ್ಕಾಗುತ್ತೆ. ಇದನ್ನು ಮೀರಿ 6 ತಿಂಗಳ ಕಾಲ ನಮ್ಮನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಕಾನೂನುಬದ್ಧವಾಗಿಲ್ಲ. 348ರ ಅಡಿಯಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ತಮಗೆಲ್ಲ ಗೊತ್ತಿದ್ದಾಗೆ ಮಹಾರಾಷ್ಟ್ರದಲ್ಲೂ ಅಲ್ಲಿ ರೂಲ್ ನಂಬರ್ 53ರಲ್ಲಿ ಅಲ್ಲೂ 12 ಜನನ 1 ವರ್ಷ ಕಾಲಕ್ಕೆ ಸಸ್ಪೆಂಡ್ ಮಾಡ್ತಾರೆ. ಆ ರೂಲ್ 53ರಲ್ಲೂ ಭಾಳ ಸ್ಪಷ್ಟವಾಗಿದೆ. ಏನು ಆ ಒಂದು ಸೆಷನಿಗೆ ಮ್ಯಾಕ್ಸಿಮಮ್ ಅಂದರೆ ಆ ಸೆಷನಿಗೆ ಮಾತ್ರ ನಮ್ಮನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯವಿದೆ. ಆ ಒಂದು ಆಧಾರಿತವಾಗಿ 1 ವರ್ಷ ಮಾಡಿರೋದನ್ನು ಪ್ರಶ್ನೆ ಮಾಡಿ ಮಹಾರಾಷ್ಟ್ರದ 12 ಜನ ನೇರವಾಗಿ ಸುಪ್ರೀಂ ಕೋರ್ಟಲ್ಲೇ ಕೇಸನ್ನು ದಾಖಲನ್ನು ಮಾಡಿ ಆ ಕೇಸಿನಲ್ಲಿ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಲ್ಲಿ ತೀರ್ಪನ್ನು ಕೊಡ್ತಾರೆ. ಏನು ಈ ಕೊಟ್ಟಿರುವಂಥ ಶಿಕ್ಷೆ ಇರ್ರ್ಯಾಷನಲ್, ಇಲ್ಲಾಜಿಕಲ್, ಲಾಜಿಕಲ್ ಇಲ್ಲ, ರ್ಯಾಷನಲ್ಲೇ ಇಲ್ಲ, ಇದು ಯಾವುದಕ್ಕೂ ಆಧಾರ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಏನೊಂದು ಮಹಾರಾಷ್ಟ್ರದ ಸಭಾಧ್ಯಕ್ಷರಿಗೆ ಭಾಳ ಸ್ಪಷ್ಟ ಆಜ್ಞೆಯನ್ನು ಕೊಡ್ತಾರೆ. ಅದರ ಪ್ರಕಾರವಾಗಿ ಸಸ್ಪೆಂಡ್ ಆಗಿದ್ದಂಥ ವ್ಯಕ್ತಿಗಳನ್ನು ವಿಡ್ರಾ ಆಗಿರುವಂಥದ್ದು ಈಗ ಭಾಳ ಸ್ಪಷ್ಟವಾಗಿ ಈ ಮಹಾರಾಷ್ಟ್ರದ ರೂಲ್ 53, ಅಲ್ಲಿ ರೂಲ್ 53, ನಮ್ಮಲ್ಲಿ 348, ಈ ಎರಡೂ ರೂಲಲ್ಲೂ ಭಾಳ ಸ್ಪಷ್ಟವಾಗಿದ್ದಾರೆ. ಆದರೂ ಸಹ ನಮ್ಮನ್ನು 6 ತಿಂಗಳು ಮಾಡಿರುವಂಥದ್ದು ಕಾನೂನು ಬದ್ಧವಾಗಿಲ್ಲ, ಇದು ಕಾನೂನು ವಿರುದ್ಧವಾಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ.